ಶ್ರೀರಾಮ ನಡೆಯುತ್ತ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಮೊದಲಿಗೆ ನಾವೆಲ್ಲರೂ ಸೇರಲು ಕಾರ್ಯಕರ್ತರಾದ ನಮ್ಮನ್ನು ತಿದ್ದಿ ಬೆಳೆಸಿದ ಎಲ್ಲ ನಮ್ಮ ಗುರುಗಳು ಮತ್ತು ಗುರು ಮಾತೆಯವರ ಪಾದ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವ ಆತ್ಮೀಯ ಗುರುಗಳೇ ಮತ್ತು ನನ್ನ ಸಹಪಾಠಿಗಳೇ, ಇಂದು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ನಮ್ಮ ಬಾಳಿಗೆ ದಾರಿದೀಪವಾದ ಗುರುಗಳನ್ನು ಗೌರವಿಸುವುದು ಅತ್ಯಂತ ಸಂತೋಷದ ಗಳಿಗೆ. ಪೊಲೀಸ್ ಇಲ್ಲದೆ ಭದ್ರತೆ ಇಲ್ಲ, ನ್ಯಾಯವಿಲ್ಲದೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದೆ ಆರೋಗ್ಯವಿಲ್ಲ, ಇಂಜಿನಿಯರ್ ಇಲ್ಲದೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರಿದ್ದರೆ ಇವರು ಯಾರು ಇಲ್ಲ. ಜ್ಞಾನದ ಉಳಿಸಿ ಜೀವನ ಮೌಲ್ಯ ಕಲಿಸಿದ ಗುರುಗಳು ಪೋಷಕರಿಗೆ ಜನ್ಮ ನೀಡಿದರೆ ಗುರುಗಳು ಬದುಕುವ ಕಲೆಯನ್ನು ಕಲಿಸಿದರು. ನಾವಿಂದು ಸಮಾಜದಲ್ಲಿ ಉತ್ತಮವಾಗಿ ಇರಲು ಕಾರಣ ಶಿಕ್ಷಕರು ತೋರಿದ ಮಾರ್ಗ. ನಾನು ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಗೌರವ ಅಧ್ಯಕ್ಷರು ವಹಿಸಿಕೊಂಡಿರುವಂತ 2002-2005ವರೆಗಿನ ಸಾಲಿನ ನಮಗೆ ಪ್ರಿನ್ಸಿಪಲ್ಗೆ ಕಾರ್ಯನಿರ್ವಹಿಸಿದಂತ ತುಂಬ ಸರಳ ಮತ್ತು ಸ್ಪಂದಿಸುವಂತ ವ್ಯಕ್ತಿ ಶ್ರೀಯುತ ಶ್ರೀ ಎಸ್ ಟಿ ಬ್ರಿಜೇಶ್ ಸರ್ ಗುರುಗಳಿಗೆ ಈ ಕಾರ್ಯಕ್ರಮ ಆಗಮಿಸಲಿಕ್ಕೆ ಮತ್ತು ಸಮಾಜ ಮತ್ತು ಗಣಿತ ವಿಷಯದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತ ತುಂಬಾ ಮೃದು ಮನುಷ್ಯನಾದಂತ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತ ಶ್ರೀ ಎ ಪಿ ಮಾಣಿಸ್ವಾಮಿ ಕೂಡ ಈ ಕಾರ್ಯಕ್ರಮ ಕನ್ನಡ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತ ತುಂಬಾ ಶಾಂತ ಸ್ವಭಾವದವರು, ಜ್ಞಾನ ಜ್ಯೋತಿ, ಭಾಷಾಭಿಮಾನ ಮತ್ತು ಜೀವನ ಮೌಲ್ಯವನ್ನು ಕಲಿಸಿದ ನಮ್ಮೆಲ್ಲರ ಮಾತೆಯಾಗಿರುವಂತ ಎಸ್ ಎಸ್ ಮೋಡಿ ಮೇಡಮ್ ಅವರು ಕೂಡ ಸಮಾಜ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತ ಪೂರ್ವಜರ ಕಥೆ ಹೇಳಲಿಕ್ಕೆ ಈ ಸಮಾಜದ ಕನ್ನಡಿ ಹಿಡಿದು ಸರಿಯಾದ ದಾರಿ ತೋರಿಸುವಂತ ಹಿರಿಯರಾದಂತ ಶ್ರೀ ಜೆ ತುಪ್ಪಸ್ ಮತ್ತು ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಸರಳ ರೀತಿಯಲ್ಲಿ ನಮ್ಮನ್ನು ತಿಳಿಸಿದರು. ಕಠಿಣ ಸೂತ್ರಗಳ ನೆನಪಿನ ಬುದ್ಧಿ, ತಾಳ್ಮೆ ಬೋಧನೆ ಇವರ ಶಕ್ತಿ, ಜೀವನ ಎಂಬ ಲೆಕ್ಕ ತಪ್ಪುಗಳನ್ನು ತಿಳಿಸಿ ದಾರಿ ತೋರಿಸಿದ ನಮ್ಮೆಲ್ಲ ನೆಚ್ಚಿನ ಗುರುಗಳಾದ ಶ್ರೀ ಆರ್ ಪಿ ಪುರಸ್ ಅವರುಗಳು ಕೂಡ ಆಗಮಿಸಿದೆ. ಮತ್ತು ಹಿಂದಿ ಶಿಕ್ಷಕರಾಗಿ ಜೊತೆಗೆ ಪತ್ರಕರ್ತರಾಗಿ ಸಮಾಜ ಸೇವೆ ಸಲ್ಲಿಸಿರುವ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಶ್ರೀ ಡಿ ಬಿ ಚನ್ನಬಾಸ್ ಅವರು ಕೂಡ ನಮ್ಮೆಲ್ಲರಿಗಿಂತ ದೈಹಿಕ ಶಿಕ್ಷಕರಾಗಿ ಇದರ ಜೊತೆಗೆ ನಮ್ಮ ಶಾಲೆಗೆ ಬೇಕಾದಷ್ಟು ಕೆಲಸವನ್ನು ಮಾಡಿದವರು ಮತ್ತು ಈಗಿನ ಪ್ರಸ್ತುತ ಬಿಎಡಿಯ ಸರ್ಕಾರಿ ಪ್ರಸ್ತುತ ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಶ್ರೀ ಟಿ ಎಲ್ ನಾಟಕ ಸರ್ ಕೂಡ ಈಗ ಮತ್ತು ಸಹಾಯಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತ ನಮ್ಮೆಲ್ಲ ಪ್ರೀತಿಯ ಹಿರಿಯರಾದಂತ ತಂದೆ ಸಮಾನರಾದಂತ ಶ್ರೀ ಎ ಟಿ ಅತ್ರೇಶ್ ಗುರುಗಳಿಗೂ ಕೂಡ ನಾವು ನಮ್ಮೆಲ್ಲರಿಂದ ಹೃದಯ ಕೋರುತ್ತೇವೆ. ಮತ್ತು ಕಾಲೇಜು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ನಮಗೆ ಈ ಕಾಲೇಜು ಮುಗಿದ ನಂತರ ಬಂದು ಹೆಚ್ಚಿನ ವಿಷಯ ಹೇಳಿಕೊಡ್ತಿದ್ರು. ಕ್ರಾಂತಿಕಾರಿಗಳ ತ್ಯಾಗದ ಕಥೆ ನಮ್ಮಲ್ಲಿ ಮೂಡಿಸಿದರು. ಜವಾಬ್ದಾರಿ ನಾಗರಿಕರಾಗಿ ಬದುಕಲು ಕಲಿಸಿದರು. ತುಂಬಾ ಸರಳ ವ್ಯಕ್ತಿತ್ವ ಹೊಂದಿದರು. ಶ್ರೀ ಬಿ ಎಸ್ ವೆಂಕಟೇಶ್ ಅವರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತು ಇಂಗ್ಲಿಷ್ ವಿಷಯದ ಶಿಕ್ಷಣ ಕಾರ್ಯನಿರ್ವಹಿಸಿದಂತ ನೈತಿಕ ಚಂದಿರ ಎಲ್ಲರ ಗಮನಿಸುತ್ತ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಎಸ್ ಎಸ್ ಅಂತರ್ಗಂಗೆ ಗುರುಗಳು ಕೂಡ ಕವನಗಳ ಸಾಹಿತ್ಯ ಮತ್ತು ಕವನಗಳ ಬರಹಗಾರ ಶ್ರೀಯುತ ಆರ್.ವೈ. ಪೊಲೀಸರು ಕೂಡ ನಮ್ಮೆಲ್ಲರಿಂದ ಮತ್ತು ದೈಹಿಕ ಶಿಕ್ಷಣ ಕಾರ್ಯನಿರ್ವಹಿಸಿದಂತ ಬಹಳ ಸ್ಪಂದಿಸುವಂತ ವ್ಯಕ್ತಿ, ಸುಮಾರು 93 ಶಾಲೆಯ ಮುಖ್ಯ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮೆಲ್ಲರ ಹೆಮ್ಮೆಯ ಗುರುಗಳಾದ ಕೈಲಾಸ್ ಬಿರಬರ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತು ಹಿಂದಿ ವಿಷಯದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದಂತ ತುಂಬಾ ಶಾಂತ ಸ್ವಭಾವರಾದ ನಮ್ಮೂರಿನ ಸೊಸೆ ಶ್ರೀಮತಿ ಕೆ ಕೆ ಇಟ್ಟಾಳ್ ಮೇಡಮ್ ಅವರು ಕೂಡ ಇನ್ನು ಇಂಗ್ಲಿಷ್ ಶಿಕ್ಷಕರಾಗಿರುವಂತಹ ಪಾಟೀಲ್ ಅವರು ಮತ್ತು ಹಿಂದಿ ಶಿಕ್ಷಕರಾಗಿರುವಂತಹ ಎಸ್ ಟಿ ಫೋರ್ಸ್ ಅವರು ಬರಬೇಕಾಗಿತ್ತು. ಯಾವುದೋ ಕೆಲಸದ ಕಾರಣ ಹಾಗಾಗಿ ಬರಕ್ಕಾಗಿಲ್ಲ. ಅವರು ಕೂಡ ಈ ವೇಳೆಯಲ್ಲಿ ನೆರವೇರಿಸಲು ಹೇಳ್ತೀವಿ. ಎಲ್ಲ ಗುರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ನಾವು ಎಲ್ಲರಿಗೆ ಸದಾ ಋಣಿಯಾಗಿರ್ತೇವೆ. ನಾವೆಂದು ನಿಮ್ಮ ಮಕ್ಕಳು, ನಿಮ್ಮ ಆಶ್ರಮದ ಸದಾ ನಂಬಿಕೆ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಸ್ನೇಹಿತರು, ಸಹಪಾಠಿಗಳು, ಗೆಳೆಯರು, ಗೆಳತಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳು ಹೇಳುತ್ತಾ, ತುಂಬಾ ಈ ದಿನ ತುಂಬಾ ಒಳ್ಳೆಯ ದಿನ ಅನಿಸುತ್ತದೆ. ಸ್ಟೂಡೆಂಟ್ ಲೈಫ್ ಇಂದ ಗೋಲ್ಡನ್ ಲೈಫ್ ಅಂತ ಕೇಳ್ತಿದ್ದೀವಿ. ಅದೇ ಮತ್ತೆ ನೀವೆಲ್ಲ ಸೇರಿದ್ರು ಕೂಡ ಒಂದು ಗೋಲ್ಡನ್ ಡೇ, ಗೋಲ್ಡನ್ ಟೈಮ್ ಅಂದ್ರೆ ತಪ್ಪಾಗಲ್ಲ. ಸ್ನೇಹ ವಂಚನೆಗಿಂತ ವಿರೋಧ ಹುಡುಗರೆ ಅಲ್ಲಿನ ಸ್ವಾರ್ಥ ಬರೀ ಪ್ರೀತಿ ಹೊಳೆ ಕಷ್ಟದ ಜೊತೆ
ನಿಜವಾದ ಗೆಳೆಯ. ನಕ್ಕು ನಡೆಸುವ ವೈದ್ಯುಕ್ತಿಯುತ ಗೆಳೆತನ, ಜೀವನಡಿ ಜೊತೆಗಿರುವ ಪವಿತ್ರ ಬಂಧನ. ಗೆಳೆತನವೇ ಜೀವನದ ನಿಜವಾದ ಆನಂದ. ಸ್ನೇಹಕ್ಕೆ ವಯಸ್ಸಿಲ್ಲ, ಅಂತಸ್ತಿನ ಅಂತರವಿಲ್ಲ, ನಿಜವಾದ ಸ್ನೇಹಕ್ಕೆ ಅಂತ್ಯವಿಲ್ಲ ಅಂತ ಹೇಳುತ್ತಾ ಮೊದಲಿಗೆ ನನ್ನ ಮಹಿಳಾ ಸ್ನೇಹಿತರಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಯಾಕಂದ್ರೆ ನಾವು ಸ್ವಲ್ಪ ಗಂಡ್ಮಕ್ಳು ಫ್ರೀ ಆಗಿರ್ತೇವೆ, ಎಲ್ಲೋದ್ರು ಯಾರು ಕೇಳಲ್ಲ. ಆದ್ರೆ ಹೆಣ್ಮಕ್ಳಿಗೆ ಹಾಗಲ್ಲ. ಅತ್ತೆ ಮಾವ ಕೇಳಿದ್ರು ಕೇಳಬಹುದು, ಮನೆ ಯಜಮಾನಿ ಹೇಳಿದ್ರು ಒಂದು ಮಾತು ಕೇಳಬಹುದು. ಮಕ್ಕಳನ್ನು ಬಿಟ್ಟು ಬರೋದು ತುಂಬಾ ಕಷ್ಟ. ಅವರನ್ನು ಸಮಾಧಾನ ಮಾಡಿ ಬಂದಾರಲ್ಲ ಈ ಕಾರ್ಯಕ್ರಮ ನಂದು. ಅವರನ್ನು ಆಸಕ್ತಿ ಸಂತೋಷ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತದೆ. ಅದಕ್ಕೆ ನಮ್ಮೆಲ್ಲ ಹುಡುಗರಿಂದ ಹೃದಯಪೂರ್ವಕ ಸ್ವಾಗತ ಕೋರುತ್ತೇನೆ. ಮತ್ತು ನನ್ನ ಕುಚಿತು ಗೆಳೆಯರು, ದೋಸ್ತ, ಬಾಯಿ ಬರೋ ಏನಾದ್ರು ಕಮ್ಮಿನ ಬರೋ ತುಂಬಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೇಳಿದ್ರಿ. ನಿಮ್ಮಿರುವ ಉಡುಪು ನೋಡಿ ತುಂಬಾ ಖುಷಿ ಆಗುತ್ತಿದೆ. ನಾವೆಲ್ಲರೂ ಗುರುವಂದನ ಹಾಗೂ ಸ್ನೇಹ ಸಭೆ ಮಾಡುವಂತ ಕಂಡ ಕನಸು, ಪುಸ್ತಕ ಕೊಟ್ಟ ಅಂಗಡಿ ಮಾಲೀಕರಿಗೆ ಟೆನ್ಷನ್, ಚಂದ್ರು ಕೊಟ್ಟ ಡೈಲಿ ಹಾಗೂ ಸ್ವೀಟನ್ನು, ಗಾಂಧಿ ಯಾವ್ದಾಗ ಬಿಡ್ತಿರುವಂತ ಲಿಸ್ಟ್ ಅನ್ನು ನಾವೆಲ್ಲ ಕೂಡಿ ಮಾಡುತ್ತಿರುವ ಡಿಸ್ಕಷನ್, ಅದಕ್ಕೆ ನಾವು ಮೀರಿ ನೀವೆಲ್ಲ ಕೊಟ್ಟ ಸಪೋರ್ಟ್ ಅನ್ನು ಎಂದಿಗೂ ಮರೆಯಕ್ಕಾಗಲ್ಲ. ಹೀಗೆ ಲೈಫ್ ಆಗಿ ನಮ್ಮೆಲ್ಲ ಸ್ನೇಹ ಕೂಡ ಎಲ್ಲರೂ ದೂರದ ಆಗಮಿಸಿದ್ರಿ. ಎಲ್ಲ ನನ್ನ ಸ್ನೇಹಿತರು ಕೂಡ ಸ್ವಾಗತ ಕೊಡುತ್ತಾ ಎಲ್ಲ ಬಹಳ ದೂರದಿಂದ ಕಾರ್ಯಕ್ರಮ ಬದಿಗಿಟ್ಟು ಇಂದು ನನ್ನ ಕಾರ್ಯಕ್ರಮ ಅಂತ ಬಂದಿರಲ್ಲ, ತುಂಬಾ ಖುಷಿ ಆಗುತ್ತಿದೆ ನಿಮ್ಮೆಲ್ಲರ ನೋಡಿ. ಸುಮಾರು ವರ್ಷಗಳ ಕಳೆದ ಮೇಲೆ ಸಿಕ್ಕವಿ, ತುಂಬಾ ಹೆಮ್ಮೆ ಅನಿಸುತ್ತದೆ ಈ ಸಮಯ. ಹಳೆ ನೆನಪುಗಳನ್ನು ಮೆಲುಕಾಕುತ್ತಾ ಎಲ್ಲರೂ ಖುಷಿಯಾಗಿ ಇರೋಣ. ನೀವು ನಗಿ ಎಲ್ಲರೂ ನೆನೆಸಿ ನಮ್ಮಂತ ಜೀವಿಸೋಣ ಅಂತ ಹೇಳಿ ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರೂ ಧನ್ಯವಾದಗಳು. ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ. ಥ್ಯಾಂಕ್ ಯು ಆಲ್ ಮೈ ಡಿಯರ್ ಫ್ರೆಂಡ್ಸ್.